ನೀನ್ ನೋಡಕ್ ಹೋಗ್ಬೇಡ, ನೋಡೋರು ಅವ್ರು ನೋಡ್ತಾರೆ. ಹಂಗೇನಾರು ಅವ್ರ ಕಣ್ಣಲ್ಲಿ ನೋಡಕ್ ಆಗದಿದ್ರೆ ಅವ್ರು ಕಮೆಂಟ್ ಹಾಕ್ತಾರೆ. ಸೊ ನೀನ್ ತಲೆ ಓಕೆ, ಇವತ್ತೇನ್ ಸ್ಪೆಷಲ್ ಹೇಳು? ಸ್ಪೆಷಲ್ ಏನು ಬಿಟ್ಟು ಹೋಗ್ತಾರ ನೀನ್ ನಮ್ಮನ್ನ ಇರ್ತಾನೆ ಎಲ್ರು ಸರ್ ನಮ್ಮನ್ನ ಬಿಟ್ಟು ಹೋಗ್ತಾರ. ಸ್ಪೆಷಲ್ ಅದು ಆಮೇಲೆ ಮಾತಾಡೋಣ ಕಣೆ. ಇವಳೊಬ್ಳು ಫಸ್ಟ್ ಇರೋ ವಿಷಯ ಅಂದ್ರೆ ಏನು, ಇವತ್ತು ಏನ್ ಮಾಡ್ತಾ ಇದೀವಿ ಅದನ್ನ ಹೇಳು. ವಾಕಿಂಗ್ ನಮ್ ಗೊಂಬೆನ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಇದು ಯಾವ ತರ ವಾಕಿಂಗ್ ಅಂದ್ರೆ ಅವಳನ್ನ ನಾವು ಎತ್ಕೊಂಡು ನಾವು ವಾಕ್ ಮಾಡ್ತಿರೋದು. ನಮ್ ಗೊಂಬೆನ ವಾಕಿಂಗಿಗೆ ಅಂದ್ರೆ ಏನು? ಅದನ್ನೇ ಅವ್ಳು ಎತ್ಕೊಂಡು ವಾಕ್ ಮಾಡೋದೇ ವಾಕಿಂಗ್, ರೌಂಡ್ ವಾಕಿಂಗೇನೆ ಅದು. ಓಕೆ, ಇವತ್ತು ಒಳ್ಳೊಳ್ಳೆ ವಿಷಯಗಳಿದೆ. ಸೂಪರ್, ಇವಳಿಗಲ್ಲ ನಮಗೆ. ಓಕೆ, ಈಗ ಫಸ್ಟ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ನಮ್ಮಮ್ಮ ಏನ್ ಸ್ಪೆಷಲ್ ಇವತ್ತು? ಇವತ್ತು ರವೆ ರೊಟ್ಟಿ. ಏಯ್ ತಿನ್ನೋದಲ್ಲ, ಬರೀ ಇದಾಯ್ತು. ಅದು ಬಿಟ್ಟು ಬೇರೆ ಏನ್ ಸ್ಪೆಷಲ್? ಬೇರೆ ಇವತ್ತು ತುಂಬಾ ದಿನ ಆದ್ಮೇಲೆ ನಾವು ಫಿಲಮಿಗೆ ಹೋಗ್ತಿದ್ದೇವೆ. ಆದ್ರೆ ಒಂದು ಬೇಜಾರು ಮಾತ್ರ. ಬೇಜಾರ ಏನು? ಈ ಸೊಸೆನ್ ಕರ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ? ಅಯ್ಯೋ ಬಿಡು, ಒಳಗೊಳಗೆ ಖುಷಿ ಪಡ್ತಿರ್ತೀಯ ನೀನು. ಓಕೆ, ನಮ್ಮಪ್ಪ ವಾಕಿಂಗ್ ಮುಗಿಸ್ಕೊ ಬಂದ್ರು. ಪಾಪ ರೆಡಿನಾ? ರೆಡಿ, ತಿಂಡಿಗೆ ರೆಡಿ. ತಿಂಡಿ ಅಲ್ಲ ಪಾಪ, ಮತ್ತೆ ಪಿಕ್ಚರ್ಗೆ. ಅದೇ ನಿನ್ನೆ ಟ್ರಯಲ್ ತೋರಿಸಿದೆಯಲ್ಲ? ಟ್ರೈಲರ್. ಓ ಅದೇ 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 ರೆಡಿನಾ? ರೆಡಿ. ಓಕೆ ಓಕೆ ಬೇಬಿ, ನೀನ್ ರೆಡಿನಾ? ಅದೇ ಪಾಪು ನೋಡ್ಕೊಳಕ್ಕೆ ಮನೇಲಿ ರೆಡಿನಾ? ಅಂದ್ರೆ ಆಕ್ಚುಲಿ ನನ್ನ ಬೇಬಿಗೆ ಪಿಕ್ಚರ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ನಾನು ನನ್ನ ಬೇಬಿ ಬೆಂಗಳೂರಲ್ಲಿ ವಾರಕ್ಕೊಂದು ಪಿಕ್ಚರ್ ನೋಡ್ತಿದ್ವಲ್ಲ. ಸೊ ಗೊಂಬೆ, ನೀನು ಬರ್ತೀಯಲ್ಲ ಪಿಕ್ಚರ್ಗೆ? ಅವಳಿಗೆ ಬೇಜಾರು ಬಿಟ್ಟು ಹೋಗ್ತಾ ಇದೀಯ ಅಂತ. ಹೌದು, ಆಕ್ಚುಲಿ ನಿನ್ ಜೊತೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಬೇಜಾರು ನೋಡಿ. ತಪ್ಕೊಂಡ್ಲು ಬೇಜಾರು. ಆಕ್ಚುಲಿ ಅದೇ ಪಾಪು ಆಗಿರೋದ್ರಿಂದ ಲೆಕ್ಕದಲ್ಲಿ 1.5 ವರ್ಷನ ಒಂದೂವರೆ ವರ್ಷ ಆಗೋವರೆಗೂ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬಾರ್ದಂತೆ ಮಗುನ. ಹಾಗಾಗಿ ಮಗು ಬಂದಿಲ್ಲ ಅಂದಮೇಲೆ ಮಗು ತಾಯಿ ಎಲ್ಲಿ ಬರೋಕ್ಕಾಗತ್ತೆ. ಸೊ ಮಗು ತಾಯಿನ ಇಲ್ಲೇ ಬಿಟ್ಟು ಪಾಪು ನೋಡ್ಕೊಂಡು ನೋಡಿ ಹೆಂಗೆ ಎದ್ದೋಯ್ತವಳೆ. ನಿಧಾನಕ್ಕೆದಳು, ವಯಸ್ಸಾಯ್ತು, ನಿಧಾನಕ್ಕೆ ಎದ್ದೋಗು. ಓಕೆ, ರೆಡಿನಾ? ರೆಡಿ. ಬೇಬಿ ನೀನು? ಅವಳಿದ್ದಿದೆ, ನಾವು ಹೋಗೋಣ. ನಡ್ರಿ. ಓಕೆ, ಈಗ ಆಟೋ ಬಂದಿದೆ. ನಾನು ನಮ್ಮ ಅಪ್ಪ ಅಮ್ಮ 3 ಜನ ಪಿಕ್ಚರ್ಗೆ ಹೋಗ್ತಾ ಇದ್ವಿ. ಯಾವ ಪಿಕ್ಚರ್ ಅಂತಂದ್ರೆ ಪಿಕ್ಚರ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಅಲ್ಲ ಸೀದಾ? ಮನೆಗೆ. ಓಕೆ, ಆದರೆ ಅವಳು ಸರ್ಗೆ ತುಂಬ ಬೇಜಾರಾಗಿದ್ದಲ್ಲ, ಬಿರಿಯಾನಿ ಇಟ್ಕೊಂಡು ಹೋಗೋಣ ಅವಳಿಗೆ. ಬರೀ ಅವಳು ಒಬ್ಳಿಗೆ ಅಂದರೆ ನಮ್ಮ ಎಲ್ರಿಗೂ ತಗೊಂಡು ಹೋಗೋಣ, ನೋಡೋಣ. ತಗೊಂಡು ಹೋಗೋಣ. ಓಕೆ, ಪಿಕ್ಚರ್ ರಿವ್ಯೂ ಹೇಗೆ ಅನ್ನಿಸ್ತು ಅಂತ ಮನೆಗೆ ಹೋಗಿ ಹೇಳ್ತೀವಿ. ಆ್ಯಕ್ಚುಲಿ ಬಂದ್ವಿ ಮನೆಗೆ. ಇಲ್ಲಿ ಪಾರ್ಸಲ್ ಇದೆ, ಫುಲ್ಲು ಹುರ್ಕೊಂಡಿರ್ತಾಳಲ್ಲ, ಸಮಾಧಾನ ಮಾಡೋಕ್ಕೋಸ್ಕರ ತಂದಿದ್ದೀವಿ. ಬೇಬಿ ಇಲ್ಲಿ ಓಕೆ, ಈಗ ಫಸ್ಟ್ ತಾಳಿ. ಈಗ ಊಟಕ್ಕಿಂತ ಮುಂಚೆ ಪಿಕ್ಚರ್ದು ರಿವ್ಯೂನ ಕೇಳ್ಬಿಡ್ತೀನಿ, ಅದಾದ್ಮೇಲೆ ಬಾರ್ಸದೆ. ಓಕೆ, ಫಸ್ಟ್ ನಮ್ಮ ಅಪ್ಪನ ಹತ್ರ ಕೇಳೋಣ. ಪಪ್ಪ, ಹೆಂಗ ಅನಿಸ್ತು ಪಿಕ್ಚರ್? ಪಿಕ್ಚರ್ ಎಕ್ಸಲೆಂಟ್ ಆಗಿದೆ, ಬೋರ್ ಆಗಲ್ಲ, ಬೇಜಾರಾಗಲ್ಲ, ಎಕ್ಸಲೆಂಟ್ ತೆಗಿದ್ದಾರೆ. ಗುರುಕಿರಣ್ಗೆ ಅಂತೂ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮಾತ್ರ ಹೋಗಿ ಸಿನಿಮಾ ಥಿಯೇಟರ್ ಪಿಕ್ಚರ್ ನೋಡಿ. ನಿಮ್ಗೆ ಯಾವ ಪಾರ್ಟ್ ಮೇನ್ ಆಗಿ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಗಿದೆ ನನಗೆ, ಬೋರೇ ಆಗಿಲ್ಲ. ಹೌದಾ? ಚೆನ್ನಾಗಿದೆ ಪಿಕ್ಚರ್. ಇಷ್ಟ ಆಯ್ತಾ ನಿಮ್ಗೆ? ಎಕ್ಸಲೆಂಟ್, ನೋಡ್ಬೋದು ಪಿಕ್ಚರ್. ನೆಕ್ಸ್ಟ್ ನಮ್ಮ ಅಮ್ಮನ ಹತ್ರ ಕೇಳೋಣ. ಓಕೆ ಅಮ್ಮ, ಹೆಂಗ ಅನಿಸ್ತು ಪಿಕ್ಚರ್? ಪಿಕ್ಚರ್ ತುಂಬಾ ಚೆನ್ನಾಗಿತ್ತು, ಫಸ್ಟ್ ಇಂದ ಲಾಸ್ಟ್ ವರೆಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಈ ಹೊಸಬರು ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಖಂಡಿತ ಫಿಲಂ ಥಿಯೇಟರ್ಗೆ ಹೋಗಿ ನೋಡಿ. ಓಕೆ, ಚೆನ್ನಾಗಿ ತುಂಬಾ ಇಷ್ಟ ಆಗುತ್ತೆ ಫಿಲಂ. ಎಲ್ಲ ಪಾರ್ಟ್ಸ್ ಗಳು ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಭಯ ಆಯ್ತಾ ನಿಂಗೆ ಮಧ್ಯದಲ್ಲೆಲ್ಲ? ಸ್ಟಾರ್ಟಿಂಗ್ ಸ್ವಲ್ಪ ಮ್ಯೂಸಿಕ್ ಭಯಂಕರ ಕೊಟ್ಟಿದ್ರಲ್ವಾ, ಭಯ ಆಗ್ಬಿಡ್ತು ಸ್ವಲ್ಪ. ಆಮೇಲೆ ನೋಡುವಾಗ ಬೇಡ, ಸ್ಟೋರಿ ನೀವೇ ನೋಡಿ ಅಲ್ಲಿ ತಿಳ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮಂಗೆ ಹೆಂಗ ಅನಿಸ್ತು ಅಂತ. ಸೇಮ್ ಟು ಸೇಮ್ ನಂದು ಅದೇ ರಿವ್ಯೂ. ತುಂಬಾನೇ ಚೆನ್ನಾಗಿದೆ, ಸ್ಟಾರ್ಟಿಂಗ್ ಇಂದ ಎಂಡ್ ತನಕ
ಇಂಟ್ರೆಸ್ಟಿಂಗ್ ಆಗೇ ತಗೊಂಡು ಹೋಗುತ್ತೆ, ಒಂದು ಕಡೆನೂ ಬೋರ್ ಹೊಡೆದಿಲ್ಲ. ಈಗ ಒಂದೊಂದು ಪಿಕ್ಚರ್ಗಳಲ್ಲಿ ಸಾಂಗ್ನ ತೋರಿಸ್ತಾರೆ, ಸೊ ಇದೆಲ್ಲ ಆ ಥರ ಇಲ್ಲ. ಬಟ್ ಒಂದು ಸಾಂಗ್ ಮಾತ್ರ ಡಿ ಬಾಸ್ ಅವ್ರದ್ದು ಬಂಗಾರಿ ಯಾರೇನಿ ಬುಲ್ಬುಲ್ ಅಂತೂ ಮಸ್ತು. ಸೊ ರಿಮಿಕ್ಸ್ ಮಾಡಿದ್ದಾರೆ. ನಾನು ನೋಡ್ದಂಗೆ ಇದು 3ನೇದು 4ನೇದು ಸಾಂಗ್ ಈ ಥರ ಒಂದು ಹಳೆ ಕನ್ನಡ ಸಾಂಗ್ನ ರಿಮಿಕ್ಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ತುಂಬಾ ಇಷ್ಟಪಡ್ತೀರಾ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ. ಹಾರರ್, ಥ್ರಿಲ್ಲರ್, ಸಸ್ಪೆನ್ಸು, ಇಂಟರ್ವಲ್ ಬ್ಲಾಕಲ್ಲಂತೂ ಟ್ವಿಸ್ಟ್ ಸಕ್ಕತ್ತಾಗಿದೆ. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ಮಸ್ತಾಗಿದೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ನ ನೋಡಿ. ಸೊ 100% ಇಷ್ಟ ಆಗುತ್ತೆ. ಸೊ ಈಗ ಊಟವನ್ನು ಬಾರಿಸೋಣ. ನಮ್ದಿಲ್ಲಿ ರೆಡಿ ಇದೆ ಊಟ. ಅಷ್ಟು ನಮ್ಮ ಅಪ್ಪನ ಹತ್ರ ಕೇಳೋಣ. ಪಪ್ಪ, ಹಾಂ, ಹೆಂಗಿತ್ತು ಇವತ್ತಿನ ದಿನ? ಎಕ್ಸಲೆಂಟ್, ಭಾರಿ ಚೆನ್ನಾಗಿದೆ. ಸಾಕು, ಇಲ್ಲಾಂದರೆ ಜಾಸ್ತಿ ನಂತರ ಕೊರೀತಾರೆ. ಅಮ್ಮ, ಇವತ್ತಿನ ದಿನ ಹೆಂಗಿತ್ತು? ಇವತ್ತಿನ ದಿನ ನಂಗಂತೂ ಫುಲ್ ರೆಸ್ಟ್, ಅಡುಗೆ ಮಾಡೋಕ್ಕಿಲ್ಲ. ಒಳ್ಳೆ ಫಿಲಮು, ಒಳ್ಳೆ ಊಟ. ಸಾಕು. ಮೇನ್ ಬಂದು ಇಲ್ಲಿ ಕೇಳಬೇಕು. ಸಮಾಧಾನ ಆಯ್ತಾ? ಹೆಂಗ್ ಉರ್ಕೊಂಡಿದ್ದೆ? ಶಾಪಾಡ್ತಾ ಕೂತಿದ್ದೆ ಏನೋ? ಶಾಪಾಡ್ತಾ ಕೂತಿದ್ದೆ ಏನೋ ನಾವು ಪಿಕ್ಚರಲ್ಲಿ ಇದ್ದಾಗ? ಇಲ್ಲ, ತರ್ಲಿ ಅಂತ ಕೇಳ್ಕೊಂತಿದ್ದೆ, ತಂದಲ್ಲ ಬಿಡು. ಅನ್ಕೊಂಡಿದ್ದ? ಸರಿ ಬಿಡಿ, ಓಕೆ, ಡನ್. ಈಗ ನಾನು ಬಾರ್ಸದೆ. ಸೊ ಎಲ್ಲ ತಿಂದು ಬಾರ್ಸಾಯ್ತು. ಸೊ ಇನ್ನೇನು ಎಂಡ್ ಕಾರ್ಡ್ ಅಷ್ಟೇ. ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಟಾಟಾ, ಬೈ ಬಾಯ್, ಥ್ಯಾಂಕ್ ಯು ಸೋ ಮಚ್.